ಹಾಯ್ ಹಲೋ ನಮಸ್ತೆ. ನಾನು ಸ್ಟ್ಯಾನ್ಫೋರ್ಡ್ ಅಕಾಡೆಮಿಯಿಂದ TET 2024 ಒಂದು ಗಣಿತ ವಿಜ್ಞಾನ ವಿಷಯದ ಒಂದು ಗಣಿತ ಭಾಗದಲ್ಲಿ ಇರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ತಂದಿದ್ದೇನೆ. ಸ್ಪರ್ಧಾರ್ಥಿಗಳೇ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಫ್ x ಪ್ಲಸ್ 1/x ಈಸ್ ಈಕ್ವಲ್ ಟು 6, ಫೈಂಡ್ x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು ಎಷ್ಟು ಅಂತ. ಇದಕ್ಕೆ ನಾವು x ಪ್ಲಸ್ 1/x ಈಸ್ ಈಕ್ವಲ್ ಟು 6 ಇದೆಯಲ್ಲ, ಈ ಕೊಟ್ಟಂಥ ಈ ಗಿವನ್ ಇಕ್ವೇಷನ್ಕ್ಕೆ ನಾವು ಸ್ಕ್ವೈರಿಂಗ್ ಬೋತ್ ಎರಡು ಕಡೆ ಸ್ಕ್ವೈರ್ ಮಾಡಿದಾಗ ಏನಾಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎರಡು ಕಡೆ ಸ್ಕ್ವೈರ್ ಮಾಡಿದಾಗ ಏನಾಗುತ್ತೆ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಮತ್ತು ಇದು ಸಿಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಆ್ಯಂಡ್ b ಈಸ್ ಈಕ್ವಲ್ ಟು 6 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 36. ಈಗ ನೋಡಿ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆದಾಗ ಉಳಿತೇನಿಲ್ಲಿ x ಸ್ಕ್ವೇರ್ ಪ್ಲಸ್ 1/x² ಪ್ಲಸ್ 2 × 1 2 ಈಸ್ ಈಕ್ವಲ್ ಟು 36. ಈಗ x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು ಈ 36, ಈ ಪ್ಲಸ್ 2 ಆಚೆಗೆ ಹೋದಾಗ -2 ಆಗುತ್ತೆ. x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು 34. ಆನ್ಸರ್ ಬಂತು, ಆನ್ಸರ್ 34. ಇದಕ್ಕೆ ನಾವು ಶಾರ್ಟ್ಕಟ್ ಮೆಥಡಿಂದ ನೋಡಿದಾಗ ಆನ್ಸರ್ ಅಟ್ಟೆ ಬರಬೇಕು. ನೋಡಿ, ಫಸ್ಟ್ ಆಫ್ ಆಲ್ ಶಾರ್ಟ್ಕಟ್ ಮೆಥಡ್ ಮಾಡೋ ಹೊತ್ತಿಗೆ ಸ್ವಲ್ಪ ಧ್ಯಾನ ಇಟ್ಟುಕೊಳ್ಬೇಕು. ಇಲ್ಲೇನಿದೆ, ಇಲ್ಲಿ ಸ್ಕ್ವಯರ್ ಪವರ್ ಏನಿದೆ 2 ಇದೆ. ಓಕೆ, ಈ ಕೊಟ್ಟಂಥ ಕ್ವಶನಲ್ಲಿ ಏನಿದೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡು 6 ಇದೆ. ಓಕೆ, ಪವರ್ ಏನಿದೆ, ಇಲ್ಲಿ 2 ಇದೆ. ಓಕೆ, ಇಲ್ಲೇನಿದೆ ಪ್ಲಸ್ ಇದೆ, ಇಲ್ಲಿ ಏನು ಮಾಡ್ಬೇಕು ನೀವು, ಮೈನಸ್. ಪವರ್ ಏನಿದೆ, ಇಲ್ಲಿ 2. ಓಕೆ, 2. ಹಾಗಾದರೆ 6 ವರ್ಗ ಎಷ್ಟಾಗುತ್ತೆ, ಇಲ್ಲಿ 36. 6 ಸ್ಕ್ವೇರ್ ಏನಾಗುತ್ತೆ, 6 ಸ್ಕ್ವೇರ್ ಇಸ್ 36 ಮೈನಸ್ 2 ಈಸ್ ಈಕ್ವಲ್ ಟು 34. ಇದೇ ಮೆಥಡ್ ಇಲ್ಲಿ ಅಪ್ಲೈ ಮಾಡಿ, ಶಾರ್ಟ್ಕಟ್ ಮೆಥಡ್. ಅಥವಾ ಪहिले ನೋಡಿ, ಈ ಕೊಟ್ಟಂಥ ಇಕ್ವೇಷನ್ ಏನಿದೆ, ಇಲ್ಲಿ x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು 34. ಎರಡು ಕಡೆ ಸ್ಕ್ವೇರ್ ಅಪ್ಲೈ ಮಾಡಿ ಏನಾಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 2 × a × b. ಓಕೆ, ಈಸ್ ಈಕ್ವಲ್ ಟು 34 ಸ್ಕ್ವೇರ್. 2 × 2 4 ಬ್ರ್ಯಾಕೆಟ್ ಬಿಡಿಸ್ಕೊಳ್ಳಿ. 1 ಸ್ಕ್ವೇರ್ 1 ಆಗುತ್ತೆ, x⁴ ಪ್ಲಸ್ ಈ x ಸ್ಕ್ವೇರ್ ಕ್ಯಾನ್ಸಲ್, 2 × 1 2 ಈಸ್ ಈಕ್ವಲ್ ಟು 34. ವರ್ಗ ಎಷ್ಟು, 34 ವರ್ಗ 1156. ಎಷ್ಟಾಗುತ್ತೆ, 34 ವರ್ಗ ಎಷ್ಟು, 1156. ಇಲ್ಲಿ 1156 ಬರ್ಕೊಳ್ಳಿ. ಈಗ ನೋಡಿ, x⁴ ಪ್ಲಸ್ 1/x⁴ ಈಸ್ ಈಕ್ವಲ್ ಟು ಪ್ಲಸ್ 2 ಆಚೆ ಕಡೆ ಹೋಗಿದಾಗ -2 x⁴ ಪ್ಲಸ್ 1/x⁴ ಈಸ್ ಈಕ್ವಲ್ ಟು 1156. 2 ಕಳಿರಿ 54. ಇದು ಉತ್ತರ. ಇದೇ ಶಾರ್ಟ್ಕಟ್ ಮೆಥಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಏನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಂಥ ಕ್ವಶನಲ್ಲಿ 34 ಸ್ಕ್ವೇರ್ ಏನಿದೆ, ಇಲ್ಲಿ ಪ್ಲಸ್ ಮೈನಸ್ ಬರಬೇಕು. ಯಾವಾಗಲೂ ನೀವು ಮಾಡಬೇಕು, ಮೈನಸ್ ಪ್ಲಸ್ ಇದ್ದರೆ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ದರೆ ಪ್ಲಸ್ ಬರ್ಕೋಬೇಕು. ಈಗ 2 ಮೈನಸ್ ಮಾಡಿ ಇಟ್ಸ್ ಈಕ್ವಲ್ ಟು 34 ವರ್ಗ ಗೊತ್ತಿದೆ ನಿಮಗೆ ಆಲ್ರೆಡಿ, 1156 ಮೈನಸ್ 2 ಮೈನಸ್ ಮಾಡಿದಾಗ 1154. ಇದು ನಿಮ್ಮ ಉತ್ತರ. ಹಾಗೆ ಮೂರನೇ ಪ್ರಶ್ನೆ ನೋಡಿದಾಗ ಏನಿದೆ ನೋಡಿ, ಇಲ್ಲಿ x ಪ್ಲಸ್ 1/x ಈಸ್ ಈಕ್ವಲ್ ಟು 11. ಆದರೆ ನಿಮಗೆ ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ, x ಸ್ಕ್ವೇರ್ ಪ್ಲಸ್ 1/x² ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಈ ಶಾರ್ಟ್ಕಟ್ ಮೆಥಡ್ ಪहिले ಬೇಸಿಕ್ ಮೆಥಡ್ ನೋಡೋಣ. ಬೇಸಿಕ್ ಮೆಥಡ್ ಏನಿದೆ, ಇಲ್ಲಿ ಕೊಟ್ಟಂಥ ಕ್ವಶನಲ್ಲಿ ನಾವೇನು ಮಾಡ್ಬೇಕು, ಇದಕ್ಕೆ ಎರಡು ಕಡೆ ಸ್ಕ್ವೇರ್ ಮಾಡಬೇಕು. ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಪ್ಲೈ ಆಗುತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ
ಎ ಪ್ಲಸ್ನಲ್ಲಿ ಎಕ್ಸ್ ಇದೆ, ಬಿ ಪ್ಲಸ್ 1/x ಇದೆ. ಹಾಗಾದರೆ ಇಲ್ಲಿ ನೋಡಿ, ಎ ಸ್ಕ್ವಯರ್ ಪ್ಲಸ್ 1/x² ಪ್ಲಸ್ 2 ಇಂಟು ಎ ಇಂಟು ಬಿ ಈಸ್ ಈಕ್ವಲ್ ಟು 11ರ ವರ್ಗ ಎಷ್ಟು, 11ರ ಸ್ಕ್ವೇರ್ ಎಷ್ಟು, 11 ಸ್ಕ್ವೇರ್ ಇಸ್ 121. ಓಕೆ, ಇಲ್ಲಿ ನೋಡಿ ಈ ಎಕ್ಸ್ ಕ್ಯಾನ್ಸಲ್ ಆದಾಗ ಉಳಿತೀನಿ ಇಲ್ಲಿ x² ಪ್ಲಸ್ 1/x² ಪ್ಲಸ್ 2 ಈಸ್ ಈಕ್ವಲ್ ಟು 121. ಈ ಪ್ಲಸ್ 2 ಅನ್ನು ನಾವು ಈ ಕಡೆ ಬಲಗಡೆ ಭಾಗ ತೊಗೊಂಡ್ಬರ್ರಿ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದಾಗ ಏನಾಗುತ್ತೆ, ಅದು ಮೈನಸ್ 2 ಆಗುತ್ತೆ. ಆ್ಯಂಡ್ x² ಪ್ಲಸ್ 1/x² ಈಸ್ ಈಕ್ವಲ್ ಟು ಏನಾಗುತ್ತೆ ಆನ್ಸರ್, 121ರಲ್ಲಿ 2 ಕಳೆದಾಗ 119. ಇದು ನಿಮ್ಮ ಇದು ಬೇಸಿಕ್ ಮೆಥಡ್. ಇದು ಯಾವುದು, ಇದು ಬೇಸಿಕ್ ಮೆಥಡ್. ಇದರಿಂದ ಮಾಡಿದಾಗ ಈ ಥರ. ಇದೇ ನಾವು ಶಾರ್ಟ್ಕಟ್ ಮೆಥಡ್ ಮಾಡಿದಾಗ ಏನಾಗುತ್ತೆ, ಶಾರ್ಟ್ಕಟ್ ಮೆಥಡ್ ಉಪಯೋಗ ಮಾಡಿದಾಗ ಕೊಟ್ಟಂಥ ಕ್ವಶನಲ್ಲಿ ನಾವು ನೋಡಬೇಕಾದ ಇದನ್ನು x ಪ್ಲಸ್ 1/xಗೆ ಏನು ಯಾವ ನಂಬರ್ಗೆ ಈಕ್ವಲ್, 11ಕ್ಕೆ 11 ಸ್ಕ್ವೇರ್ ಮಾಡಿದಾಗ ಪ್ಲಸ್ ಇದೆ, ಮೈನಸ್ ತೊಗೊಳ್ಳಿ. ಇದರಲ್ಲಿ -2 ಮೈನಸ್ ಮಾಡಿದಾಗ ಏನಾಗುತ್ತೆ, 121 - 2 ಈಸ್ ಈಕ್ವಲ್ ಟು 119. ಇದು ನಿಮ್ಮ ಉತ್ತರ. ಇಲ್ಲಿ ನೋಡಿ 4ನೇ ಪ್ರಶ್ನೆಯಲ್ಲಿ ಇಲ್ಲಿ ನೋಡಿ ಕೊಟ್ಟಂಥ ಕ್ವಶನ್ ಏನಿದೆ, x ಮೈನಸ್ 1/x ಈಸ್ ಈಕ್ವಲ್ ಟು -1. ಓಕೆ, ಇಲ್ಲೇನಿದೆ, ಇಲ್ಲಿ x ಪ್ಲಸ್ 1/x ಈಸ್ ಈಕ್ವಲ್ ಟು 11 ಇದೆ. ಓಕೆ, ಇದೇ ಥರ ಇಲ್ಲಿ ಇದಕ್ಕೂ ಕೂಡ ನಾವು ಎರಡು ಕಡೆ ನಾವು ಸ್ಕ್ವಯರ್ ಮಾಡಿದಾಗ ಏನಾಗುತ್ತೆ, ಒಂದು ಫಾರ್ಮುಲಾ ಬರುತ್ತೆ. ಯಾವ ಫಾರ್ಮುಲಾ ಬರುತ್ತೆ ನೋಡಿ, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಏನಿದೆ ಇದು, a² ಪ್ಲಸ್ b² ಮೈನಸ್ 2ab ಈ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, a² ಪ್ಲಸ್ b² ಮೈನಸ್ 2ab ಈಸ್ ಈಕ್ವಲ್ ಟು -1² ಅಂದಾಗ ಏನಾಗುತ್ತೆ, -1 ಮೈನಸ್ ಪ್ಲಸ್ 1² ಇಸ್ 1. ಈ ಎಕ್ಸ್ ಕ್ಯಾನ್ಸಲ್ ಆದಾಗ ಏನು ಉಳಿತಲ್ಲಿ, x² ಪ್ಲಸ್ 1/x² ಮೈನಸ್ 2 ಈಸ್ ಈಕ್ವಲ್ ಟು 1. ಆ್ಯಂಡ್ x² ಪ್ಲಸ್ 1/x² ಈಸ್ ಈಕ್ವಲ್ ಟು 1 -2 ಅದಲ್ಲ, ಈ ಕಡೆಯಿಂದ ಏನಾಗುತ್ತೆ, ಈ ಸೈಡ್ ಏನಾಗುತ್ತೆ, ಅದು ಪ್ಲಸ್ ಆಗಿ ಹೊರಹೋಗುತ್ತೆ. ಹಾಗಾದರೆ ದೇರ್ಫೋರ್ x² ಪ್ಲಸ್ 1/x² ಈಸ್ ಈಕ್ವಲ್ ಟು 1 ಪ್ಲಸ್ 2 ಏನಾಗುತ್ತೆ, ಇದು 3 ಆಗುತ್ತೆ. ಇದರ ಉತ್ತರ ಏನು, 3. ಉತ್ತರ ಏನು, 3. ಇದು ಬೇಸಿಕ್ ಮೆಥಡ್. ಬೇಸಿಕ್ ಮೆಥಡ್ದಿಂದ ಮಾಡಿದಾಗ ಈ ಥರ ಟೈಮ್ ತಗುತ್ತೆ. ಅದೇ ನೀವು ಶಾರ್ಟ್ ಕಟ್ ಮೆಥಡ್ ಮಾಡಿದಾಗ ನೋಡಿ, ಏನಿದೆ, 1 - 1² ಇದೆ. -1² ನಾವು ಮೈನಸ್ ಇದ್ದಾಗ ಏನು ಮಾಡ್ಬೇಕು, ಇಲ್ಲಿ ಪ್ಲಸ್ ತಗೋಬೇಕು. ಈಸ್ ಈಕ್ವಲ್ ಪ್ಲಸ್ 2. -1² ಅಂದ್ರೇನು, -1² ಅಂದರೆ 1 ಪ್ಲಸ್ 2 ಆನ್ಸರ್ ಬರುತ್ತೆ 3. ಇದು ನಿಮ್ಮ ಉತ್ತರ. ಇದೇ ರೀತಿ ಮುಂದಿನ ಸಮಸ್ಯೆ ನೋಡೋಣ. ಓಕೆ, ಇಲ್ಲಿ ನೋಡಿ 5ನೇ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, x ಪ್ಲಸ್ 1/x ಈಸ್ ಈಕ್ವಲ್ ಟು √5. ಹಾಗಾದರೆ ನಿಮಗೆ ಏನು ಫೈಂಡ್ ಮಾಡಂತ ಹೇಳಿದ್ದಾರೆ ಇಲ್ಲಿ, x² ಪ್ಲಸ್ 1/x² ಮತ್ತು ಎರಡನೇದಾಗಿ ಏನು ಹೇಳಿದ್ದಾರೆ, x⁴ ಪ್ಲಸ್ 1/x⁴ ಎಷ್ಟು ಅಂತ ಕೇಳಿದ್ದಾರೆ. ಈ ಮೊದಲನೇ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ಬೇಸಿಕ್ ಮೆಥಡ್ದಿಂದ ಮೊದಲ ಫಸ್ಟ್ ಇದು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದಕ್ಕೆ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮ್ ಅಪ್ಲೈ ಆಗುತ್ತೆ. a² ಪ್ಲಸ್ b² ಪ್ಲಸ್ 2a ಆ್ಯಂಡ್ b ಈಸ್ ಈಕ್ವಲ್ ಟು, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯಿತು ಲಾಸ್ಟಿಗೆ, ಇಲ್ಲಿ 5 ಉಳಿಯಿತು. ಈ x ಕ್ಯಾನ್ಸಲ್ ಆಯಿತು. ಈಗ x² ಪ್ಲಸ್ 1/x² ಪ್ಲಸ್ 2 ಈಸ್ ಈಕ್ವಲ್ ಟು 5. ಓಕೆ, ಆ್ಯಂಡ್ x² ಪ್ಲಸ್ 1/x² ಈಸ್ ಈಕ್ವಲ್ ಟು 5 ಪ್ಲಸ್ 2 ಈಚೆ ಕಡೆ ತೊಗೊಂಡು -2. ಹಾಗಾದರೆ ದೇರ್ಫೋರ್ x² ಪ್ಲಸ್ 1/x² ಬೆಲೆ ಏನು ಬಂತು, ಇದು 3 ಬಂತು. ಆನ್ಸರ್ 3. ಇದು ಆನ್ಸರ್ ಏನಿದೆ, 3. ನೋಡಿ ಅದೇ ಥರ ಇದು 1ನೇ ಪ್ರಾಬ್ಲಮ್. ಸೆಕೆಂಡ್ ಒನ್ ಏನಿದೆ ನೋಡಿ, ಇಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾನೆ, x⁴ ಪ್ಲಸ್ 1/x⁴
4 ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾನೆ. ಓಕೆನಾ. ಹಾಗಾದರೆ ನೀವೇನು ಮಾಡಬೇಕಾದ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಅಂದರೆ ಎಷ್ಟು ಬಂದಿದೆ ಇಲ್ಲಿ 3 ಬಂದಿದೆ. ಹಾಗಾದರೆ ಎಕ್ಸ್ ಟು ದಿ ಪವರ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 2 ಪ್ಲಸ್ 1/x² ಈಸ್ ಈಕ್ವಲ್ ಟು 3 ಇದೆ. ಇದಕ್ಕೆ ನಾವು ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ, ಎರಡು ಕಡೆ ನಾವು ಸ್ಕ್ವೇರ್ ಮಾಡಿದಾಗ ನಮಗೆ ಏನು ಉಂಟಾಗುತ್ತೆ ಫಾರ್ಮುಲಾದಲ್ಲಿ ಅಂದರೆ ಎಕ್ಸ್ ಟು ದಿ ಪವರ್ ಲಾಸ್ಟಾಗಿ ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 1/x² ಪ್ಲಸ್ 2 x² ಇಂಟು 1/x² ಈಸ್ ಈಕ್ವಲ್ ಟು 3ರ ವರ್ಗಷ್ಟು 9. ಈ x² ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಟು ದಿ ಪವರ್ 4 ಪ್ಲಸ್ 1/x² ಪ್ಲಸ್ 2 ಈಸ್ ಈಕ್ವಲ್ ಟು 9 ಆ್ಯಂಡ್ x to the power 4 plus 1 divided by x to the power 4 is equal to 9 minus 2. ಈ ಮೈನಸ್ ಪ್ಲಸ್ 2 ಈ ಕಡೆ ತಂದಾಗ ಏನಾಗುತ್ತೆ -2 ಆ್ಯಂಡ್ ದೇರ್ 4 x to the power 4 plus x to the power 1/x to the power 4 is equal to 7. ಇದರ ಆನ್ಸರ್ ಎಷ್ಟು ಬಂತು? 7 ಬಂತು. ಈಗ ನಾವು ಬೇಸಿಕ್ ಮೆಥಡ್ ನೋಡಿದ್ದೀವಿ. ಈ ಶಾರ್ಟ್ಕಟ್ ಮೆಥಡ್ ಹೇಗೆ ನೋಡಪ್ಪ, ಹೇಗೆ ಅಂದರೆ ಈಗ ಕೊಟ್ಟಂಥ ಕ್ವಶನ್ನಲ್ಲಿ ಏನಿದೆ, ಈಗ ಎಕ್ಸ್ ಪ್ಲಸ್ 1/x ಏನಿದೆ 5 ಇದೆ, √5. ಓಕೆ, ನಮ್ಗೆ ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು √5 ಕೊಟ್ಟಿದ್ದಾನೆ. ಓಕೆ, ನೀವು ಮಾಡಬೇಕಾದ ಕರ್ತವ್ಯ ಏನಿಲ್ಲ, ಇಲ್ಲಿ √5² ಮೈನಸ್ 2 ಕಂಪಲ್ಸರಿ, ಪ್ಲಸ್ ಇದ್ದಾಗ ಮೈನಸ್ ಕಂಪಲ್ಸರಿ ಏನಿದೆ 2 ಕಂಪಲ್ಸರಿ ಅದ್ರ ಜೊತೆ. ಅವ ಈಗ ಏನಾಗುತ್ತೆ ಇಲ್ಲಿ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 ಉಳಿತು 2 ಈಸ್ ಈಕ್ವಲ್ ಟು 3. ಯಾವಾಗ ಇದ್ರ ಬೆಲೆ ಬಂತು, ಯಾವ್ದ್ರ ಬೆಲೆ, ಇದ್ರ ಬೆಲೆ x² ಈ x² ಪ್ಲಸ್ 1/x² ಬೆಲೆ ಏನಿದೆ 3 ಬಂತು. ಹಾಗಾದರೆ ಎಕ್ಸ್ ಟು ದಿ ಪವರ್ 4 ಹಾಗಾದರೆ x to the power 4 plus 1/x to the power 4 is equal to ಎಷ್ಟು ಅಂದಾಗ ಇದರ ಉತ್ತರ ಕಂಡುಹಿಡಿ ಅಂತ ಹೇಳಿದಾಗ ಇಲ್ಲಿ ಏನು ಬಂದಿದೆ, ಇಲ್ಲಿ ಇದ್ರ ಈಕ್ವಲ್ಟಿ ಏನಿದೆ 3 ಇದೆ, 3². ಓಕೆ, ಮೈನಸ್ ಪ್ಲಸ್ ಇದ್ದಾಗ -2, 3ರ ವರ್ಗ 9 -2 ಈಸ್ ಈಕ್ವಲ್ ಟು 7. ಈ ಥರ ಮಾಡಿ ನೀವು ಆನ್ಸರ್ ಕಂಡುಹಿಡಿಬೋದು. ಈ ಥರ ಶಾರ್ಟ್ಕಟ್ ಮೆಥಡಿಂದ ಕಂಡುಹಿಡಿಬೋದು. ಇದು ನಮಗೆ ಬೇಸಿಕ್ ಮೆಥಡಿಂದ ಅರ್ಥ ಆದಾಗ ನೀವು ಶಾರ್ಟ್ಕಟ್ ಮೆಥಡ್ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬೇಸಿಕ್ ಮೆಥಡ್ ನೋಡಿದಾಗ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ 12, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ 12. ಅದೇ ರೀತಿ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 12 ಕೊಟ್ಟಿದ್ದಾನೆ. ಓಕೆ, 32 ಇದೆ, 32 ಇದೆ. ಹಾಗಾದರೆ ನಮಗೆ x² ಪ್ಲಸ್ y² ಅಂದರೆ ಎಷ್ಟು ಅಂತ ಕ್ವಶನ್ ಮಾಡಿದ್ದಾರೆ. ಬೇಸಿಕ್ ಮೆಥಡಿಂದ ನೋಡಿದಾಗ ನಾವು ಇಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. ಏನಿದೆ, a² ಪ್ಲಸ್ b² ಪ್ಲಸ್ 2ab. ಓಕೆ, ಆರ್ ಈ ಥರನೂ ಕೂಡ ಬರೀತಾರೆ. ಹೇಗೆ ಅಂದರೆ a² ಪ್ಲಸ್ 2ab ಪ್ಲಸ್ b², ಈ ರೀತಿ ಕೂಡ ಬರೀತಾರೆ. ಓಕೆ, ಇಲ್ಲಿ ನೋಡಿ a ಪ್ಲಸ್ ಬಿ ಮತ್ತು ಇಲ್ಲಿ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ. ಇಲ್ಲಿ a ಅಂದರೆ y, ಎಕ್ಸ್, ಬಿ ಅಂದರೆ y. ಇಲ್ಲಿ ಪುಟ್ ಮಾಡಿ a ಪ್ಲಸ್ ಬಿ ಅಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಅಂದರೆ x² ಪ್ಲಸ್ 2 ಇಂಟು, ಓಕೆ, ಆ್ಯಂಡ್ ಏನು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಎಷ್ಟಿದೆ 32 ಪ್ಲಸ್ ಬಿ ಅಂದರೆ ಏನಿದೆ ಇಲ್ಲಿ y². ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟಿದೆ ಇಲ್ಲಿ 12 ಸ್ಕ್ವೇರ್ ಆ್ಯಂಡ್ x² ಪ್ಲಸ್ 32ಕ್ಕೆ ನಾವು 2ರಿಂದ ಗುಣಕಾರ ಮಾಡಿದಾಗ ಎಷ್ಟು ಬರುತ್ತೆ, 32 64 ಪ್ಲಸ್ y² 12ರ ವರ್ಗ 144 ಈಸ್ ಈಕ್ವಲ್ ಟು x² ಪ್ಲಸ್ y² ಪ್ಲಸ್ 64. ಇದಕ್ಕೆ ನಾವು ಆರ್ ಅಂತ ಬರೆದೆ. ಈ ಟರ್ಮ್ ಈ ಕಡೆ ಮೊದಲು ಬರ್ಕೊಳ್ಳೋಣ, x² ಪ್ಲಸ್ y²
ಪ್ಲಸ್ 64 ಈಸ್ ಈಕ್ವಲ್ ಟು 144. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 144. ಈ ಪ್ಲಸ್ 64 ಇದೆಯಲ್ಲ, ಇದಕ್ಕೆ ನಾವು ಬಲಭಾಗ ತೆಗೆದುಕೊಂಡು ಒಂದಾಗ ಏನಾಗುತ್ತೆ, -64 ಆಗುತ್ತೆ. ಓಕೆ, ಅದೇ ಥರ ಹೀಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 144ರಲ್ಲಿ 64 ಮೈನಸ್ ಮಾಡಿದಾಗ ಎಷ್ಟು ಉಳಿಯುತ್ತೆ? 80. ನಿಮ್ಮ ಉತ್ತರ ಏನು? 80. ಇದು ಬೇಸಿಕ್ ಮೆಥಡ್ದಿಂದ ನಾವು ಕಂಡು ಹಿಡಿದಾಗ ಆನ್ಸರ್ ಏನು ಬರುತ್ತೆ? 80 ಬಂತು. ಅದೇ ನಾವು ಶಾರ್ಟ್ಕಟ್ ಮೆಥಡ್ದಿಂದ ನಾವು ನೋಡಿದಾಗ ಏನಾಗುತ್ತೆ ನೋಡಿಲಿ. ಶಾರ್ಟ್ಕಟ್ ಮೆಥಡ್ದಿಂದ ನೋಡ್ರಿ, ಶಾರ್ಟ್ಕಟ್ ಮೆಥಡಿಂದ ನೋಡೋಣ. ಕಾಮನ್ ಆಗಿ ನೋಡಿ, ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೇನೆ ನೋಡಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 12. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಓಕೆ, ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 12. ಈ ಎಕ್ಸ್ ಮತ್ತು ವೈ ಎರಡು ಅನ್ನೋನಿವೆ, ಗೊತ್ತಿಲ್ಲ ನಮಗೆ, ಆದರೆ ಅದರ ಉತ್ತರ 12 ಬರಬೇಕು. ಯಾವ ಅಂಕಿಗಳನ್ನು ಜೋಡಣೆ ಮಾಡಿದಾಗ ಪ್ಲಸ್ ಮಾಡಿದಾಗ 12 ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಪ್ಲಸ್ 2 ಏನಾಗುತ್ತೆ? 12 ಆಗುತ್ತೆ. ಆದರೆ ಇನ್ನೂ ಒಂದು ಕಂಡೀಷನ್ ಇದೆ ಅದ್ರ ಜೊತೆಗೆ. ಏನಿದೆ? 32. 10 ಮತ್ತು 2 ಕೂಡಿದಾಗ 12 ಆಗುತ್ತೆ. ಅದೇ ಥರ 10 ಮತ್ತು 2 ಗುಣಕಾರ ಮಾಡಿದಾಗ ಕೂಡ 32 ಬರಬೇಕು. ಆ ಥರ ಇರುವಂಥ ನಂಬರ್ ನಾವು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಈಗ ನೋಡೋಣ. ಈಗ 8 ಪ್ಲಸ್ 4 ತಗೊಂಡಾಗ ಏನಾಗುತ್ತೆ? ಪ್ಲಸ್ ಮಾಡಿದಾಗ 12 ಹೊಂಟಿದೆ. ಅದೇ ಥರ 8 ಇಂಟು 4 ಗುಣಾಕಾರ ಮಾಡಿದಾಗ ಏನು ಹೊಂಟಿದೆ? 32 ಹೊಂಟಿದೆ. ಹಾಗಾದರೆ ಎಕ್ಸ್ನ ಬೆಲೆ ಏನು? 8. ವೈನ ಬೆಲೆ ಎಷ್ಟು? 4. ನಮಗೆ ಪ್ರಶ್ನೆ ಏನಿದೆ ಇಲ್ಲಿ? ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ ನಮಗೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದರೆ 8 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಓಕೆ, ಏನಾಗುತ್ತೆ ಇಲ್ಲಿ? 8 ಸ್ಕ್ವೇರ್ ಅಂದರೆ 64 ಪ್ಲಸ್ 4 ಸ್ಕ್ವೇರ್ ಅಂದರೆ 16. 2 ಪ್ಲಸ್ ಮಾಡಿ 6 4 10, ಕ್ಯಾರಿ 1, 6 1 7, 7 1 8. ಏನಾಗುತ್ತೆ ಆನ್ಸರ್? 80. ಈ ರೀತಿ ನಾವು ಕೂಡ ಮಾಡಿದಾಗ ನಮ್ಮ ಉತ್ತರ 80 ಹೊಂಟಿದೆ. ಈ ರೀತಿ ಮಾಡಿದಾಗ ಕೂಡ 80 ಹೊಂಟಿದೆ. ಓಕೆ, ಸ್ಪರ್ಧಾ ಮಿತ್ರರೇ, ನಾನು ಒಂದು ಕೊನೆಯದಾಗಿ ಒಂದು ಹೋಮ್ವರ್ಕ್ ಕ್ವಶನ್ ಕೊಡ್ತಾ ಇದ್ದೀನಿ. ಇಫ್ 3x + 2y = 12 ಆ್ಯಂಡ್ xy = 6, ದೆನ್ ಫೈಂಡ್ 9x² + 4y² ಕ್ವಶನ್ ಮಾರ್ಕ್ ಇದೆ. ಇದರ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿದು ಕೊಟ್ಟಿರುವಂಥ ಇಕ್ವೇಷನಲ್ಲಿ ಹಾಕಿದಾಗ ನಿಮ್ಮ ಉತ್ತರ ಬರುತ್ತೆ. ಹಾಗೆ ಕೊನೆಯದಾಗಿ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರ, ನನ್ನ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಹಾಗೆ ಕೊನೆಯದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಹೀಗೆ ಸಪೋರ್ಟ್ ಇರಲಿ. ಓಕೆ, ಧನ್ಯವಾದ ಸ್ಪರ್ಧಾರ್ಥಿಗಳೇ.